ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ವೀಕ್ಷಕರಲ್ಲಿ ಒಬ್ಬರು ಉರುಳು ಸೇವೆಯ ವೈಜ್ಞಾನಿಕತೆ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದರು. ಹಾಗಾಗಿ ಅವರಿಗೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಉರುಳು ಸೇವೆ ನಮ್ಮ ಹಿರಿಯರು ಒಂದು ಆಚರಣೆ ಮಾಡುತ್ತಿದ್ದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ಅದರಲ್ಲೂ ಉರುಳು ಸೇವೆ ಅಂತ ಅಂದಿದ ತಕ್ಷಣ ಈಗ ರಾಯರ ವರ್ಧಂತಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಮುಖ್ಯವಾಗಿ ಜನ ಮಾಡುವ ಸೇವೆ ಅಂತಂದರೆ ಹೆಜ್ಜೆ ನಮಸ್ಕಾರ ಆಗ್ತಾರೆ. ಅದ್ರ ಜೊತೆ ಉರುಳು ಸೇವೆ. ಅದು ಮಂತ್ರಾಲಯದಲ್ಲಿ ನೀವು ನೋಡಬಹುದು. ಅಲ್ಲಿಗೇನಾದರೂ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿದಾಗ ಬಹಳ ಜನ ಉರುಳು ಸೇವೆ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದವ್ರಿಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಉರುಳು ಸೇವೆ ಇದೇನು ಮಹಾ ಇದು, ಒಂದು ದೇವಸ್ಥಾನದ ಒಂದು ಪ್ರದಕ್ಷಿಣೆನ ಉರುಳ್ಕೊಂಡು ಮಾಡಿಬಿಡ್ಬೋದಲ್ಲ, ಎಷ್ಟು ಸುಲಭ ಅಲ್ವಾ, ನಾವು ಮಾಡ್ಬೋದು ಅಂತ ಅನ್ಕೊಂತಾರೆ. ಹಾಗಾಗಿ ಕೆಲವೊಂದು ಹರಕೆಗಳನ್ನು ಕಟ್ಕೊತಾರೆ. ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ರಾಯರಿಗೆ ನಾನು ಉರುಳು ಸೇವೆ ಮಾಡ್ತೀನಿ ಅಂತ. ನಂತರ ಉರುಳು ಸೇವೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಇದು ಅಷ್ಟು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಇದು ಸ್ವಲ್ಪ ಕಷ್ಟನೇ ಅಂತ. ಆದರೆ ಉರುಳು ಸೇವೆಯ ನಂತರದಲ್ಲಿ ಮನಸ್ಸಿಗೆ ಒಂದು ಆಹ್ಲಾದಕರವಾದ ಒಂದು ಸ್ಥಿತಿನ ನಾವು ತಲುಪ್ತೀವಿ. ಮನಸ್ಸು ಹಗುರ ಆಗುತ್ತೆ, ಸಮಾಧಾನ ಆಗುತ್ತೆ, ಸಂತೋಷ ಸಿಕ್ಕುತ್ತೆ. ಹಾಗಾದರೆ ನಮ್ಮ ಪೂರ್ವಜರು ದೇವಸ್ಥಾನಗಳ ಸುತ್ತ ಈ ಥರದ ಒಂದು ಪ್ರದಕ್ಷಿಣೆ ದೇವಸ್ಥಾನದ ಸುತ್ತ ಮಾಡುವಂತಹ ಇದು ಒಂದು ಉರುಳು ಸೇವೆ. ಆ ದೇವಸ್ಥಾನದ ಹೊರಭಾಗದಲ್ಲಿ ಕಲ್ಲು ಚಪ್ಪಡಿಗಳು ಹಾಕಿರ್ತಾರಲ್ಲ, ಅಲ್ಲಿ ದೇವರಿಗೆ ನಾವು ಉರುಳುಕೊಂಡು ಒಂದು ಪ್ರದಕ್ಷಿಣೆ ಮಾಡೋದಿದೆಯಲ್ಲ, ಅದನ್ನು ಉರುಳು ಸೇವೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇದರ ವೈಜ್ಞಾನಿಕತೆ ಏನು ಅಂತ ನಾವು ನೋಡೋದಾದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹೌದಾ, ನಮ್ಮ ಪೂರ್ವಜರ ಆಚರಣೆಗಳ ಹಿಂದೆ ಇಷ್ಟೆಲ್ಲ ವಿಜ್ಞಾನ ಇದೆಯಾ, ಇಷ್ಟೆಲ್ಲ ನಮಗೆ ಅನುಕೂಲಕರವಾದ ಅಂದರೆ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ಇದೆಯಾ ಅಂತ ಆಶ್ಚರ್ಯ ಅಂತ ಅನಿಸುತ್ತೆ. ಮುಖ್ಯವಾಗಿ ಉರುಳು ಸೇವೆ ಮಾಡಬೇಕಾದ್ರೆ ನಮ್ಮ ದೇಹದ ಪ್ರಾಪ್ರಿಯೋ ರಿಸೆಪ್ಟಾರ್ ಅಂತ ಒಂಥರ ಟ್ಯಾಂಗೋರಿಸ್ ಟಚ್ ಆಗೋ ಅಂಥದ್ದು ಪ್ರಾಪ್ರಿಯೋ ರಿಸೆಪ್ಟಾರು ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ವೇಗಸ್ ನರ್ವ್, ನಾನು ಹೇಳಿದೆ ವೇಗಸ್ ನರ್ವ್ ಅನ್ನೋದು ಒಂಥರ ದೇವರ ಥರ. ಅದು 10th ಕ್ರೇನಿಯಲ್ ನರ್ವ್, 10ನೇ ಕ್ರೇನಿಯಲ್ ನರ್ವ್. ಅದನ್ನು ನಾವು ಯಾವಾಗ ಆ್ಯಕ್ಟಿವೇಟ್ ಮಾಡ್ತೀವಿ ವೇಗಸ್ ನರ್ವ್ನ, ನಮ್ಮ ಅರಿವಿನ ಮೆದುಳು ಅಥವಾ ಪ್ರಜ್ಞಾ ಮೆದುಳು ಅಥವಾ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಉರುಳು ಸೇವೆ ಮಾಡಿದಾಗ ನಮ್ಮ ಪ್ರಾಪ್ರಿಯೋ ರೆಸೆಪ್ಟಾರ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಬಹಳ ಮುಖ್ಯವಾದ ಪ್ರಯೋಜನ. ನಮ್ಮ ಅರಿವಿನ ಮೆದುಳು ಆ್ಯಕ್ಟಿವೇಟ್ ಆದರೆ ನಂತರ ದೇವಸ್ಥಾನದಲ್ಲಿ ನಾವು ಏನು ದೇವರ ಮುಂದೆ ಕೋರಿಕೆ ಮಾಡ್ತೀವಿ ಅದನ್ನು ಸರಿಯಾಗಿ ನಾವು ಮಾಡ್ತೀವಿ. ನನಗೆ ಹಣ ಕೊಡು ಅಂತಲೇ ಆಗಲಿ, ಮತ್ತೊಂದು ಸಣ್ಣ ಪುಟ್ಟ ಆಸೆಗಳಿರುತ್ತಲ್ಲ ಮೆಟೀರಿಯಲಿಸ್ಟಿಕ್ ಅಂತ, ಅದನ್ನು ಬಿಟ್ಟು ನಿಜವಾಗ್ಲೂ ಜಿನೈನ್ ಒಬ್ಬ ಮನುಷ್ಯನ ಏಳಿಗೆ, ಅವನು ಇನ್ನೂ ಮೇಲ್ಮಟ್ಟಕ್ಕೆ ಏರಲು ಇನ್ನೇನು ಬೇಕೋ ಅದನ್ನು ನಾವು ಕೇಳ್ತೀವಿ. ಹಾಗಾಗಿ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಇದರ ಜೊತೆಗೆ ಇಡೀ ನಮ್ಮ ದೇಹ ಎಕ್ಸ್ಪೋಸ್ ಆಗುತ್ತೆ. ಇಡೀ ನಾವು ಉರುಳು ಸೇವೆ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ನಾಯುಗಳು, ಚರ್ಮ, ಮೂಳೆ ಮತ್ತು ಜಾಯಿಂಟ್ಸ್ಗಳು ಇದೆಲ್ಲದೂ ಹಿಂಗೆ ರೋಲ್ ಮಾಡಬೇಕಾದ್ರೆ ಭೂಮಿಗೆ ಟಚ್ ಆಗುತ್ತೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಥರ ಮಾಡಿದಾಗ ನಮ್ಮಲ್ಲಿ ಹೆಚ್ಚಿನ ಒಂದು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಡಾಮಿನೇಟ್ ಆಗ್ತಾ ಬರುತ್ತೆ. ಅಂದರೆ ಅದು ಹೆಚ್ಚಿನ ಒಂದು ಮೇಲ್ಮುಖವಾಗಿರುತ್ತೆ. ಅದು ನಮ್ಮ ಹೃದಯ ಬಡಿತವನ್ನು ಸಮಸ್ಥಿತಿಗೆ ತರುತ್ತೆ, ರಕ್ತದೊತ್ತಡವನ್ನು ಕಮ್ಮಿ ಮಾಡ್ತಾ ಬರುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಹೆಚ್ಚಿನ ಭಾಗ ಅಲ್ಲಿ ಟಚ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆಯ ರೀತಿಯ ಕ್ರಿಯೆಗಳು ನಡೆಯಲಿಕ್ಕೆ ಆರಂಭ ಆಗ್ತಾ ಬರುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಬಗ್ಗೆ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದರಲ್ಲಿ ಡೋಪಾಮೈನ್ ಮತ್ತು ಎಂಡಾರ್ಫಿನ್ ಅನ್ನುವುದು ಒಂಥರ ಪೇನ್ ಕಿಲ್ಲರ್ ಥರದ್ದು. ಅದು ಹೆಚ್ಚು ಬಿಡುಗಡೆಯಾಗುತ್ತೆ. ಅದು ನಮಗೆ ನಮ್ಮ ಹೆಚ್ಚಿನ ದೇಹದ ಹೆಚ್ಚಿನ ಒಂದು ಸ್ನಾಯುಗಳಾಗ್ಬೋದು. ಮತ್ತು ಫೇಸಿಯಾ ಅಂತಂದರೆ ಇಡೀ ನಮ್ಮ ದೇಹವನ್ನು ಕವರ್ ಮಾಡಿರುವಂತಹ ಕನೆಕ್ಟಿವ್ ಟಿಶ್ಯೂ, ಅಂದರೆ ನಮ್ಮ ಇಡೀ ದೇಹವನ್ನು ರ್ಯಾಪ್ ಮಾಡಿರೋ ಥರ ಇರುವಂತಹ ಕನೆಕ್ಟಿವ್ ಟಿಶ್ಯೂ, ಅದು ದೊಡ್ಡದದು. ಅದು ಸಹ ಪ್ರೆಸ್ ಆಗ್ತಾ ಬರುತ್ತೆ. ಹಾಗಾಗಿ ಎಂಡಾರ್ಫಿನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ. ಪೇನ್ ಕಿಲ್ಲರ್ ಥರ. ಈಗ ನಮಗೇನೋ ಒಂದು ನೋವಿದೆ, ಸಂಕಟ ಇದೆ, ದುಃಖ ಇದೆ, ಅದು ಒಂದು ಪೇನ್ ಕಿಲ್ಲರ್ನ ತಗೊಂಡಾಗ ಮನಸ್ಸಿನ ನೋವು ಎಷ್ಟು ಪ್ರಮಾಣದಲ್ಲಿ ಅದು ತೊಂದರೆ ಮಾಡುತ್ತೆ, ದೇಹಕ್ಕೆ ಆಗುವ ದೈಹಿಕ ನೋವು, ಮನಸ್ಸಿನ ನೋವು ಎರಡೂ ಈಕ್ವಲ್ ಅಂತಲೇ ವಿಜ್ಞಾನಿಗಳು ತಿಳಿಸ್ತಾರೆ. ಈಗ ನಮಗೇನೋ ದೈಹಿಕವಾಗಿ ನೋವಾಗಿದೆಯಲ್ಲ, ಅಷ್ಟೇ ಪ್ರಮಾಣದಲ್ಲಿ ನಮಗೆ ಮನಸ್ಸಿಗೆ ಆಗುವ ನೋವು ಅಷ್ಟೇ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಈ ಎಂಡಾರ್ಫಿನ್ ಬಿಡುಗಡೆಯಾದಾಗ ನೋವು ನಿವಾರಕವಾಗಿ ಇದು ಕೆಲಸ ಮಾಡೋದ್ರಿಂದ ನಮಗೆ ಈ ಒಂದು ಉರುಳು ಸೇವೆ ಮಾಡಿದಾಗ ಎಷ್ಟು
ಎಷ್ಟೋ ನಮ್ಮ ಮನಸ್ಸಿನ ದುಗುಡ ಆಗ್ಬೋದು, ನೋವು ಆಗ್ಬೋದು, ಇದೆಲ್ಲ ಕಮ್ಮಿ ಆದಂಗೆ ಬರುತ್ತೆ. ಮತ್ತು ಡೋಪಮೈನು ಸಹ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಸ್ಪೈಕ್ ಆಗಲ್ಲ, ನಿಧಾನ ಗತಿಯಲ್ಲಿ ರಿದಮ್ ವೇ ಅಂತೀವಿ, ಒಂಥರ ಲಯದಲ್ಲಿ ಈ ಡೋಪಮೈನು ರಿಲೀಸ್ ಆಗೋದ್ರಿಂದ ಡೋಪಮೈನು ಒಂದು ರಿವಾರ್ಡಿಂಗ್ ಹಾರ್ಮೋನ್. ಅದು ಖುಷಿ ಕೊಡುತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತೆ. ಇನ್ನೂ ಉತ್ತಮವಾಗಿ ನಾವು ನಡ್ಕೋಬೇಕು ಅನ್ನುವುದನ್ನು ನಮಗೆ ಒಂಥರ ರಿವಾರ್ಡಿಂಗ್ ಅಂತ. ಅದು ಹೆಚ್ಚು ಹೆಚ್ಚು ಬಿಡುಗಡೆಯಾದಂಗೆ ಮನಸ್ಸಿಗೆ ಮುದ, ಆನಂದ ಮತ್ತು ಒಂಥರ ಚೈತನ್ಯ, ಆಹ್ಲಾದದಾಯಕ ಅಂತ ಒಂದು ಹೇಳ್ತೀವಲ್ಲ, ಆ ಥರದ ಒಂದು ಸ್ಥಿತಿಗೆ ನಾವು ತಲುಪ್ತೀವಿ. ಇದರ ಜೊತೆಯಲ್ಲಿ ಉರುಳು ಸೇವೆ ನಾವು ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಒಂದು ಸೆಂಟ್ರ್ ಇದೆ, ಅದನ್ನು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರಿತೀವಿ. ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಕೆಲಸ ಅಂದರೆ ಅದೇನಾಗುತ್ತೆ ಅಂದರೆ ನಮ್ಮಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು, ಆಮೇಲೆ ಬಹಳಷ್ಟು ಯೋಚನೆಗಳನ್ನು ಉಂಟು ಮಾಡುವಂತಹದ್ದು, ಅದರ ಜೊತೆಗೆ ನಮ್ಮ ಈಗೋ ಅಂದರೆ ನಾನು ಅನ್ನೋಂಥದ್ದು, ಆ ಥರದ ಈಗೋ ಇದನ್ನು ಜಾಸ್ತಿ ಮಾಡುವಂತಹ ಜಾಗ ಅಂತ ಅನ್ಬೋದು. ಆದರೆ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಒಳ್ಳೆಯ ರೀತಿಯಲ್ಲೂ ಬಳಕೆ ಮಾಡ್ಬೋದು. ಮುಂದಿನ ದಿನದಲ್ಲಿ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಡಿಫಾಲ್ಟ್ ಮೋಡ್ ನೆಟ್ವರ್ಕೆ. ಆದರೆ ಹಿಂದಿನ ಕಹಿ ನೆನಪುಗಳನ್ನು ಮರುಕಳಿಸುವುದು, ಅದರಿಂದ ಆತಂಕವನ್ನು ಉಂಟು ಮಾಡುವುದು, ಡಿಪ್ರೆಷನ್ ಉಂಟು ಮಾಡುವುದು, ನಮ್ಮ ಈಗೋನ ತುಂಬ ಜಾಸ್ತಿ ಕೆರಳಿಸುವಂತಹದ್ದು, ಇದೆಲ್ಲ ಮಾಡುವುದು ಡಿಫಾಲ್ಟ್ ಮೋಡ್ ನೆಟ್ವರ್ಕು. ಈ ಉರುಳು ಸೇವೆ ಮಾಡಬೇಕಾದ್ರೆ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕು ತಗ್ಗುತ್ತಾ ಬರುತ್ತೆ, ಅದು ಕಮ್ಮಿ ಆಗ್ತಾ ಬರುತ್ತೆ. ಕಮ್ಮಿ ಆದಾಗ ಏನಾಗುತ್ತೆ ಅಲ್ಲಿ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗೋದ್ರಿಂದ ಆ ಒಂದು ಭಾಗ ಅದು ತಗ್ಗುತ್ತಾ ಬರೋದ್ರಿಂದ ನಮ್ಮಲ್ಲಿರುವ ಅಹಂ ಇದೆಯಲ್ಲ, ಅದು ನೆಲದ ಮೇಲೆ ಉರುಳೋದು ಸಾಧಾರಣ ಮಾತಲ್ಲ ಅದು. ಹಾಗಾಗಿ ನೆಲದ ಮೇಲೆ ಅವನು ಶ್ರೀಮಂತ ಆಗಿರ್ಬೋದು, ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅಂತಸ್ತಿರ್ಬೋದು, ನೆಲದ ಮೇಲೆ ಸಾಮಾನ್ಯರಂತೆ ಉರುಳಬೇಕಾದ್ರೆ ಅವನಲ್ಲಿರುವ ಅಹಂ, ನಾನು ದೊಡ್ಡ ವ್ಯಕ್ತಿ ಎನ್ನುವ ಅಹಂ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಮ್ಮ ಅಹಮನ್ನು ಕೊಲ್ಲೋದಕ್ಕೆ, ಅದನ್ನು ತಗ್ಸೋಕ್ಕೆ ನಮ್ಮ ಹಿರಿಯರು ಬೇಕಾದಷ್ಟು ಈ ಥರದ ಒಂದು ಆಚರಣೆಗಳನ್ನು ಇಟ್ಟಿದ್ರು. ದೇವಸ್ಥಾನದಲ್ಲಿ ಪಂಕ್ತಿಯಲ್ಲಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಎಲ್ಲರ ಜೊತೆ, ಇಲ್ಲಿ ನಮ್ಮ ಅಹಂ ಕಮ್ಮಿ ಆಗುತ್ತೆ. VIP ಊಟ ಅಲ್ಲ ಇದು, ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಊಟ ಮಾಡೋದು, ಕೇಶ ಮುಂಡನ ಮಾಡಿಸ್ಕೊಳ್ಳೋದು, ಕೂದಲನ್ನು ಕೊಡೋದು, ಪಂಚಮುಡಿ ಅಂತಲೂ ಕೊಡ್ತಾರೆ, 5 ಕಡೆ ಕೂದಲನ್ನು ತೆಗಿಯೋಂಥದ್ದು, ಅಥವಾ ತಲೆನ ಸಂಪೂರ್ಣವಾಗಿ ಕೇಶ ಮುಂಡನ ಮಾಡಿಸ್ಕೊಂಡಾಗ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಅಂದರೆ ಆ ಥರದಲ್ಲೂ ನಾನು ಬದುಕ್ತೀನಿ ಅಂದರೆ ನನ್ನ ಅಹಂ, ನಾನು ಏನೋ ತುಂಬ ಸೌಂದರ್ಯವತಿ ಅಥವಾ ತುಂಬ ಚೆನ್ನಾಗಿದ್ದೀನಿ ಅನ್ನೋದನ್ನು ಕಮ್ಮಿ ಮಾಡುತ್ತಲ್ಲ, ನಮ್ಮ ಅಹಂನ ಕೊಲ್ಲುವಂತಹ, ಅದನ್ನು ತಗ್ಗಿಸುವಂತಹ ಈ ಥರದ ಆಚರಣೆಗಳನ್ನು ನಮ್ಮ ಹಿರಿಯರು ಮಾಡಿದರು. ಇದರ ಜೊತೆಗೆ ಈ ಒಂದು ಉರುಳು ಸೇವೆ ಮಾಡಿದಾಗ ನಮ್ಮ ಒತ್ತಡದ ಹಾರ್ಮೋನ್ ಕಡಿಮೆ ಆಗುತ್ತೆ. ಆಕ್ಸಿಟಾಸಿನ್ನು, ಎಂಡಾರ್ಫಿನ್ನು, ಡೋಪಮೈನು, ಸೆರೆಟೋನಿನು, ಈ ಥರದ ಒಳ್ಳೆಯ ಹಾರ್ಮೋನುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗಲು ಆರಂಭ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಉರುಳು ಸೇವೆ ಮಾಡಿದಾಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಾನು ಹೇಳಿದೆ, ರಕ್ತ ಪರಿಚಲನೆಯ ಜೊತೆಯಲ್ಲಿ ಲಿಂಫ್ ಅಂತ ಇದೆ. ಅದರ ಮುಖ್ಯ ಕೆಲಸ ಏನು ಅಂತಂದರೆ ಎಲ್ಲ ಜೀವಕೋಶಗಳಲ್ಲಿರುವ ಬೇಡದ ಕಸದನ್ನು, ಆ ಥರದ ಬೇಡವಾದ ವಸ್ತುಗಳನ್ನು, ವಿಷಗಳನ್ನು ಅಥವಾ ಬ್ಯಾಕ್ಟೀರಿಯಾ, ವೈರಾಣುಗಳನ್ನು ದೇಹದಿಂದ ಹೊರ ಹಾಕೋದು, ಕಲೆಕ್ಟ್ ಮಾಡ್ಕೊಳ್ಳೋದು. ರಕ್ತ ಎಲ್ಲದಕ್ಕೂ ನಮಗೆ, ನಮ್ಮ ಎಲ್ಲ ಜೀವಕೋಶಗಳಿಗೂ ರಕ್ತದ ಮುಖಾಂತರ ನಮಗೆ ಬೇಕಾಗುವ ಆಹಾರ ಪೂರೈಕೆ ಆಗುತ್ತೆ, ನಮಗೆ ಬೇಕಾಗುವ ಆಕ್ಸಿಜನ್ ಪೂರೈಕೆ ಆಗುತ್ತೆ, ಎಲ್ಲ ಜೀವಕೋಶಗಳಿಗೂ. ಆದರೆ ಅಲ್ಲಿರುವಂತಹ ನಿರ್ವಿಷಯುಕ್ತವಾದಂಥ ವಿಷಯುಕ್ತವಾದ ವಸ್ತು ಅಥವಾ ಅಂದರೆ ಬೇಡದ ವಸ್ತುಗಳು ಏನಿರುತ್ತೆ ಅದನ್ನು ಮತ್ತೊಮ್ಮೆ ಶೇಖರಣೆ ಮಾಡೋದೇ ಈ ಲಿಂಫ್ಯಾಟಿಕ್ ಸಿಸ್ಟಮ್. ಇಲ್ಲೇನಾಗುತ್ತೆ, ನಾವು ಉರುಳಬೇಕಾದ್ರೆ ದೇಹ ಪ್ರೆಸ್ ಆಗುತ್ತೆ ಮತ್ತು ರಿಲೀಸ್ ಆಗುತ್ತೆ, ಪ್ರೆಸ್ ಆಗುತ್ತೆ, ರಿಲೀಸ್ ಆಗುತ್ತೆ. ಅಂದರೆ ಉರುಳಿದಾಗ ಒಂದೊಂದು ಭಾಗಕ್ಕೂ ಪ್ರೆಸ್ ಆಗೋದು, ನಂತರ ಇನ್ನೊಂದು ಭಾಗಕ್ಕೆ ಉರುಳಿದಾಗ ಅದು ರಿಲೀಸ್ ಆಗೋದು. ಈ ಥರ ಮಾಡಿದಾಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ಬಹಳ ಮುಖ್ಯವಾದದ್ದು. ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಅದು ಈ ಥರ ನಮ್ಮ ದೇಹದಲ್ಲಿರುವ ವಿಷಗಳನ್ನು ಶೇಖರಣೆ ಮಾಡುವ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಮತ್ತು ಬ್ಯಾಕ್ಟೀರಿಯಾ, ವೈರಸ್ ಅಂತ ಪ್ಯಾಥೋಜನ್ಗಳನ್ನು ಸಾಯಿಸೋದು. ಬಿ ಲಿಂಫೋಸೈಡ್, ಟಿ ಲಿಂಫೋಸೈಡ್ಸ್ ಅಂತ ಲಿಂಫಲ್ಲಿರುತ್ತೆ. ಈ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ದೇಹದಲ್ಲಿ ಒಳಗಡೆ ಎಂಟ್ರಿ ಆಗಿರುವಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಈ ಸೂಕ್ಷ್ಮಾಣು ಜೀವಿಗಳನ್ನು ಅವುಗಳನ್ನು ಟ್ರ್ಯಾಪ್ ಮಾಡಿ ಅವುಗಳನ್ನು ನಾಶ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಲಿಂಫ್ಯಾಟಿಕ್ ಸಿಸ್ಟಮು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ.
ಇದರ ಜೊತೆಯಲ್ಲಿ ಉರುಳು ಸೇವೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇಮ್ಯೂನ್ ಪವರು ಸಹ ತುಂಬ ಚೆನ್ನಾಗಾಗುತ್ತೆ. ಇಮ್ಯುನಿಟಿ, ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಹೆಚ್ಚಾಗಿ ಬಿಡುಗಡೆಯಾಗಿರುವುದನ್ನು ವಿಜ್ಞಾನಿಗಳು ನೋಡಿದ್ದಾರೆ. ಬಹಳಷ್ಟು ಆಶ್ಚರ್ಯ ಅನಿಸುತ್ತೆ. ನಮ್ಮ ಪೂರ್ವಜರಿಗೆ ದೇಹದ ಒಳಗಡೆ ನಡೆಯುವ ಈ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಕೆಲವೊಂದು ಆಚರಣೆಗಳನ್ನು ಮಾಡಿದಾಗ ಅದರಿಂದ ದೇಹಕ್ಕೆ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ನಮಗೆ ದೊರಕುತ್ತೆ ಅಂತ ಅವರು ತಿಳ್ಕೊಂಡಿದ್ರು ಅನುಭವದ ಆಧಾರದ ಮೇಲೆ. ಆದರೆ ಇಂದು ವಿಜ್ಞಾನ ಮುಂದುವರಿದಂತೆ, ಸಂಶೋಧನೆ ಮುಂದುವರಿದಂತೆ, ವೈದ್ಯಕೀಯ ಸವಲತ್ತುಗಳು ಹೆಚ್ಚಾದಂತೆ ನಮಗೆ ದೇಹದ ಒಳಗಡೆ ಏನು ನಡೀತಾ ಇದೆ, ಈ ಆಚರಣೆಗಳಿಂದ ದೇಹದ ಒಳಗಡೆ ಯಾವ ಒಂದು ಪ್ರೋಟೀನ್ಗಳು ಬಿಡುಗಡೆಯಾಗ್ತಿದೆ, ಯಾವ ಜೀನ್ ಆ್ಯಕ್ಟಿವೇಟ್ ಆಗ್ತಿದೆ, ಯಾವ ಪಾತ್ವೆಗಳು ಆ್ಯಕ್ಟಿವೇಟ್ ಆಗ್ತಿದೆ ಅನ್ನೋದು ಅರಿವಾಗ್ತಾ ಇದೆ. ಅದು ಯಾವ ರೀತಿ ಪ್ರಯೋಜನನ ಉಂಟು ಮಾಡುತ್ತೆ ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಇದೆ. ಇದರ ಜೊತೆ ನಾವು ದೇವಸ್ಥಾನದ ಸುತ್ತ ಆ ಪ್ರಾಂಗಣ ಅಂತ ಏನಂತೀವಿ, ಅಲ್ಲಿ ಉರುಳು ಸೇವೆ ಮಾಡಿದಾಗ ಗ್ರೌಂಡಿಂಗ್ ಆಗುತ್ತೆ. ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮಗೆ ಮನುಷ್ಯನಿಗೆ ಮುಖ್ಯವಾಗಿ ಗ್ರೌಂಡಿಂಗು ಬೇಕು. ಈಗ ಒಂದು ದೊಡ್ಡ ಕಟ್ಟಡ, ಅದು ಯಾವುದೇ ಬಿರುಗಾಳಿ ಆಗ್ಬೋದು ಅಥವಾ ಮಿಂಚು ಗುಡುಗು, ಮುಖ್ಯವಾಗಿ ಮಿಂಚು ಗುಡುಗು, ಬಿರುಗಾಳಿ ಅಲ್ಲ, ಇದರಿಂದ ರಕ್ಷಣೆ ಪಡಿಬೇಕಾದ್ರೆ ಗ್ರೌಂಡಿಂಗ್ ಅಂತ ಮಾಡಿರ್ತಾರೆ. ಉಪ್ಪು ಮತ್ತು ತಾಮ್ರದ ತಂತಿ ಎಲ್ಲ ಹಾಕಿ ಒಂದು ದೊಡ್ಡ ಮತ್ತು ಇದ್ದಲು ಇದನ್ನೆಲ್ಲ ಹಾಕಿ ಗ್ರೌಂಡಿಂಗ್ ಅಂತ. ಅಂದರೆ ಮಿಂಚು ಬಂದಾಗ, ಗುಡುಗು ಬಂದಾಗ ಆ ಒಂದು ಕಟ್ಟಡಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಅದೇ ರೀತಿ ನಮ್ಮ ದೇಹಕ್ಕೂ ತೊಂದರೆ ಆಗಬಾರ್ದು. ಏಕೆಂತಂದರೆ ಇತ್ತೀಚಿನ ದಿನದಲ್ಲಿ ನಾವು ಬಹಳಷ್ಟು ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ಯಂತ್ರೋಪಕರಣಗಳನ್ನು ಬಳಕೆ ಮಾಡಬೇಕಾದರೆ ಕೆಲವೊಂದು, ಈಗ ಬಿಸಿ ಆಗಿರ್ಬೋದು, ಹೀಟ್ ಎನರ್ಜಿ ಆಗಿರ್ಬೋದು, ವೈಬ್ರೇಷನ್ ಆಗ್ಬೋದು, ಬೇರೆ ಬೇರೆ ಫ್ರೀಕ್ವೆನ್ಸಿಗಳು, ಇದಕ್ಕೆ ನಾವು ಎಕ್ಸ್ಪೋಸ್ ಆಗೋದ್ರಿಂದ ದೇಹಕ್ಕೆ ಮಾರಕವಾಗುವ ಹಲವು ವಸ್ತುಗಳು ದೇಹದಲ್ಲಿ ಶೇಖರಣೆ ಆಗಿರುತ್ತೆ. ಅದು ದೇಹದಿಂದ ಹೊರ ಹೋಗಬೇಕು ಅಂದರೆ ನಮಗೆ ಗ್ರೌಂಡಿಂಗ್ ಬೇಕು. ಗ್ರೌಂಡಿಂಗ್ ಯಾವ ಥರ ಅಂತಂದರೆ, ನಾನು ಬಹಳಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಬರೀ ಕಾಲಿನಲ್ಲಿ ನಾವು ನಡೆಯೋದು, ಭೂಮಿಯ ಮೇಲೆ, ಕಲ್ಲಿನ ಮೇಲೆ, ಹುಲ್ಲಿನ ಮೇಲೆ, ಮರಳಿನ ಮೇಲೆ ನಡೆಯೋದು, ಇದನ್ನು ರಿಫ್ಲೆಕ್ಸಾಲಜಿ ಅಂತಲೂ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಮಾಡ್ತಾ ಬರ್ತಾರೆ, ದೇಹಕ್ಕೆ ತುಂಬ ಒಳ್ಳೆಯದು ಅಂತ. ಇದೇ ರೀತಿ ಬರೀ ಪಾದ ಮಾತ್ರ ಅಲ್ಲ, ಇಡೀ ದೇಹವನ್ನೇ ನಾವು ಗ್ರೌಂಡಿಂಗ್ ಮಾಡ್ಕೋಬೋದು. ಕಾರಣ, ಕಲ್ಲು ಚಪ್ಪಡಿ ಹಾಸಿರ್ತಾರೆ, ಅದು ಒಂದು ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಹಾಗಾಗಿ ಕಲ್ಲು ಚಪ್ಪಡಿಯ ಮೇಲೆ ದೇಹವನ್ನು ಉರುಳಿಸೋದ್ರಿಂದ ಅಲ್ಲೇನಾಗುತ್ತೆ, ನಮಗೆ ಆ ಒಂದು ಗ್ರೌಂಡಿಂಗ್ ಎಫೆಕ್ಟು ಸಿಕ್ಕುತ್ತೆ. ದೇಹದಲ್ಲಿ ಶೇಖರಣೆಯಾಗಿರುವ ಅಯಾನ್ಗಳೆಲ್ಲ ಏನಾಗುತ್ತೆ, ಭೂಮಿಯ ನೆಗೆಟಿವ್ ಅಯಾನ್ಗಳ ಜೊತೆ ಸೇರಿಕೊಂಡು ಅದು ನ್ಯೂಟ್ರಲೈಸ್ ಆಗುತ್ತೆ. ಅದು ಬಯೋ ಎಲೆಕ್ಟ್ರಿಕ್ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಈ ಒಂದು ನಾವು ಒಂದು ಉರುಳು ಸೇವೆ ಮಾಡಿದ ನಂತರ ಏನು ಮಾಡ್ತೀವಿ, ದೇವರ ಮುಂದೆ ಹೋಗಿ ನಿಂತ್ಕೊಂತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿರುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಡಾಮಿನೇಟ್ ಆಗಿರುತ್ತೆ. ಎಲ್ಲ ಒಂದು ಕೂಲ್ ಅನ್ನುವ ಒಂದು ಸ್ಥಿತಿಗೆ ನಾವು ತಲುಪಿರ್ತೀವಿ. ಮತ್ತು ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಇದೆಲ್ಲ ಪ್ರಕ್ರಿಯೆ ಮುಗಿಸಿ ಅಲ್ಲೇನಾಗಿರುತ್ತೆ, ಸಣ್ಣ ನಂದಾದೀಪ ಉರಿತಾ ಇರುತ್ತೆ. ಆ ನಂದಾದೀಪದ ಬೆಳಕು ಮಂದವಾದ ಬೆಳಕಿರುತ್ತೆ, ಹೂಗಳ ಒಂದು ಸುಗಂಧ ವಾಸನೆ ಇರುತ್ತೆ, ಮಂತ್ರಾಕ್ಷತೆಗಳು, ಆಮೇಲೆ ತೀರ್ಥ ಪ್ರಸಾದ, ಅದರಲ್ಲಿರುವ ಕರ್ಪೂರ ಆಗಿರ್ಬೋದು, ತುಳಸಿ ಆಗಿರಬಹುದು. ಇದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಪಂಚೇಂದ್ರಿಯಗಳು ನೋಡೋದು ಆ್ಯಕ್ಟಿವೇಟ್ ಆಗುತ್ತೆ, ಆಪ್ಟಿಕ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಕಣ್ಣುಗಳು ತಂಪಾಗುತ್ತೆ, ಮತ್ತು ಕಿವಿಗೆ ಗಂಟೆ ನಾದ ಕೇಳ್ತಾ ಇರುತ್ತೆ. ಆಮೇಲೆ ಮಂಗಳಾರತಿಯ ಉಷ್ಣತೆ ನಮ್ಮ ಕೈ ಸೋಕುತ್ತೆ. ಅಂದರೆ ನಮ್ಮ ಎಲ್ಲ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಮೆದುಳಿನ ಬೇರೆ ಬೇರೆ ಭಾಗಗಳು ಈ ಸಂದರ್ಭದಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ದೇವರ ಮುಂದೆ ನಿಂತಾಗ ದೇಹಕ್ಕೆ ಒಂಥರ ಅದು ಸ್ಟ್ರೈನ್ ಆಗಿರುತ್ತೆ, ಇಲ್ಲ ಅಂತಲ್ಲ, ಈ ಒಂದು ಪ್ರಕ್ರಿಯೆಯಲ್ಲಿ. ಆದರೆ ಆನಂದ ಸಿಗ್ತಾ ಇರುತ್ತೆ. ಕಾರಣ, ಅಲ್ಲಿ ನಮಗೆ ಒಫಾಯ್ಡ್ ಸಿಸ್ಟಮ್ ಅನ್ನೋದು ಆ್ಯಕ್ಟಿವೇಟ್ ಆಗಿರುತ್ತೆ. ಒಫಾಯ್ಡ್ ಅನ್ನೋದು ಪೇಯ್ನ್ ಕಿಲ್ಲರ್ ಥರ, ಅದರಲ್ಲಿ ಲ್ಯೂಸಿನ್, ಎನ್ಕೆಫೆಲಿನ್ ಅನ್ನುವಂತಹ ಒಫಾಯ್ಡ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಪೇಯ್ನ್ ಉಂಟಾದಾಗ ಆ್ಯಕ್ಟಿವೇಟ್ ಆಗುವಂಥ ಒಂದು ಕೆಲವು ನಮ್ಮ ನರ ಮಂಡಲದಲ್ಲಿ ಇರುವಂತಹ ಕೆಲವೊಂದು ಭಾಗಗಳು, ಇದು ಆ್ಯಕ್ಟಿವೇಟ್ ಆದಾಗ ಬ್ಲಿಸ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಅಂದರೆ ತುಂಬ ಆನಂದ, ಒಂದು ಹೇಳೋಕ್ಕೆ ಅಸಾಧ್ಯವಾದ ಆನಂದ, ನಮಗೆ ತೃಪ್ತಿ ದೊರಕ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಟ್ರಾನ್ಸ್ಗೆ ಹೋಗ್ತೀವಿ, ದೇವರ ಮುಂದೆ ನಿಂತಿರ್ತೀವಿ. ಇದೆಲ್ಲ ಪ್ರೋಸೆಸ್ ಆಗಿರುತ್ತೆ. ಮೆದುಳು ಬೀಟಾದಿಂದ ಆಲ್ಫಾಗೆ ಬಂದು ಆಲ್ಫಾದಿಂದ ತೀಟಾಗೆ ಬಂದಿರುತ್ತೆ ಮೆದುಳಿನ ಅಲೆಗಳು. ಅದು ತೀಟಾದಲ್ಲಿ 4 ರಿಂದ 7
ಈ ಒಂದು ಹರ್ಡ್ಸ್ ಅಲ್ಲಿ ನಮ್ಮ ಅಲೆಗಳಿರುತ್ತೆ. ಟ್ರಾನ್ಸ್ ಸ್ಟೇಟು, ಇಲ್ಲಿ ಒಂಥರ ದೇಹ ದಣದಿರುತ್ತೆ, ಒಂಥರ ರೆಸ್ಟಿಂಗ್ ಹೋಗ್ತಾ ಇರುತ್ತೆ, ಒಂಥರ ಮಂಪರು ಥರ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗಿರುತ್ತೆ. ದೇವರ ಮುಂದೆ ನೀವು ನಿಂತ್ಕೊಂಡು ಏನು ಪ್ರಾರ್ಥನೆ ಮಾಡ್ತೀರಾ ಅದನ್ನು ಎಲ್ಲ ನಮ್ಮ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮಲ್ಲಿ ಸ್ಟೋರ್ ಆಗುತ್ತೆ. ಅದು ಮುಂದಿನ ದಿನದಲ್ಲಿ ಪ್ರವೃತ್ತಿ ಆಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲದು ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ನಮ್ಮ ಕೋರಿಕೆಗಳನ್ನ ಹೇಳ್ಕೊತೀವಿ, ಅದೆಲ್ಲ ಅಲ್ಲಿ ಸೇರ್ಕೊಳ್ಳುತ್ತೆ. ನಂತರದ ದಿನದಲ್ಲಿ, ಏಕೆಂದರೆ ಇಲ್ಲಿ ಲಾಜಿಕ್ ಇಲ್ಲ, ಏನು ಲಾಜಿಕ್ಕು ಯಾವ ಥರನೂ ಇಲ್ಲ, ಸುಮ್ಮನೆ ನಾವು ಏನು ಬೇಡ್ಕೊಂತೀವಿ ಅದು ಸ್ಟೋರ್ ಆಗಿರುತ್ತೆ. ನಂತರ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಮುಂದಿನ ದಿನದಲ್ಲಿ ಆ್ಯಕ್ಟಿವೇಟ್ ಮಾಡಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಏನು ಕೋರಿಕೆಗಳು, ಅದು ಮನೆ ಕಟ್ಟೋದಾಗಿರ್ಬೋದು, ಮಕ್ಕಳ ಮದುವೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಏನಾದರೂ ಆರೋಗ್ಯ ಆಗಿರ್ಬೋದು, ಪ್ಲಾಸಿಬೋ ಥರ ವರ್ಕ್ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು. ಈ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಆ ಕೆಲಸವನ್ನು ಪ್ರಯಾರಿಟರೈಸ್ ಅಂತ ಮಾಡ್ಕೊತಾ ಬರುತ್ತೆ. ಪ್ರಯಾರಿಟಿ ಅಂತ ಅದನ್ನು ತಗೊಂಡು, ಏಕೆಂದರೆ ಸುತ್ತಮುತ್ತ ನಮ್ಮಲ್ಲಿ ಬೇಕಾದಷ್ಟು ಇರುತ್ತೆ ನಮ್ಮದು ಕೆಲಸ. ಆ ಕೆಲಸದಲ್ಲಿ ನಾವು ಇಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತೀವಿ, ಮಕ್ಕಳ ಮದುವೆ, ಮನೆ ಕಟ್ಟೋದು, ಜಾಬ್ ಆಗಿರ್ಬೋದು, ಈ ಥರದಕ್ಕೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಮೆದುಳು ಆ ಕೆಲಸವನ್ನೇ ಮಾಡಬೇಕು ಅಂತ ಆ್ಯಕ್ಟಿವೇಟ್ ಆಗಿ ಕೆಲಸವನ್ನು ಮಾಡೋದ್ರಿಂದ ನಾವು ಏನು ಅನ್ಕೊಂತೀವಿ, ಆ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಿದಾಗ ನನಗೆ ಇದೆಲ್ಲ ಲಭ್ಯವಾಯಿತು ಅಂತ ಅದು ಇರಲಿ, ಆ ಒಂದು ನಂಬಿಕೆ ಇರಲಿ, ತೊಂದರೆ ಏನಿಲ್ಲ. ಆದರೆ ಮೆದುಳಿನಲ್ಲಿ ಈ ಥರದ ಮೆಕ್ಯಾನಿಸಮ್ಮು ನಡೀತಾ ಬರುತ್ತೆ. ಹಾಗಾಗಿ ಉರುಳು ಸೇವೆಯಿಂದ ನಮಗೆ ಬೇಕಾದಷ್ಟು ಅನುಕೂಲಗಳಿದೆ. ನಾವು ಅನ್ಕೊಂತೀವಿ ಅದೇನು ಒಂದು ಮಹಾ ಉರುಳ್ಕೊಂಡು ಹೋಗೋದು ಅಂತೇಳಿ, ಆದರೆ ಬರೀ ಅದು ಅಷ್ಟೇ ಅಲ್ಲ, ಅದರಿಂದ ನಾನಾ ರೀತಿಯ ಪ್ರಯೋಜನಗಳನ್ನು ನಾವು ನೋಡ್ತೀವಿ. ಉರುಳು ಸೇವೆಯ ಜೊತೆಲಿ ಇನ್ನೊಂದು ಬಹಳ ಮುಖ್ಯವಾದ ಪ್ರಯೋಜನ ಅಂದರೆ ನೈಟ್ರಿಕ್ ಆಕ್ಸೈಡ್ ಅಂತ. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈನಾಸ್ ಜೀನ್ ಅಂತ ಒಂದು ಜೀನ್ ಇದೆ, ಅದು ಆ್ಯಕ್ಟಿವೇಟ್ ಆದಾಗ ನೈಟ್ರಿಕ್ ಆಕ್ಸೈಡ್ ಬಿಡುಗಡೆಯಾಗುತ್ತೆ. ನೈಟ್ರಿಕ್ ಆಕ್ಸೈಡ್ನ ಕೆಲಸ ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುವುದು. ಇದು ಹಿಗ್ಗಿದ್ದಾಗ ಏನಾಗುತ್ತೆ ಅಂದರೆ ಪ್ಲೇಕ್ಸ್ಗಳು ಫಾರ್ಮ್ ಆಗೋದು ಹೃದಯದಲ್ಲಿ. ನಾವು ಹೇಳ್ತೀವಲ್ಲ, ಪ್ಲೇಕ್ಸ್ ಎಲ್ಲ ಫಾರ್ಮ್ ಆಗಿತ್ತು, ಆ್ಯಂಜಿಯೋಗ್ರಾಮ್ ಮಾಡಿದ್ರು, ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ರು ಅಂತ, ಆ ಥರದ ಸಂದರ್ಭಗಳು ಬರೋಲ್ಲ. ಇದರ ಜೊತೆ ಆಕ್ಸಿಟಾಸಿನ್ನು ಅಂದರೆ ಬಾಂಡಿಂಗ್ ಹಾರ್ಮೋನು, ಲವ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಭಾವಪರವಶರಾಗ್ತೀವಿ. ಕುಟುಂಬದವರ ಬಗ್ಗೆ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ, ಪ್ರೀತಿ ಇರುತ್ತೆ. ಎಂಡಾರ್ಫಿನ್ಗಳ ಬಗ್ಗೆನೂ ನಾನು ಹೇಳಿದೆ. ಜೊತೆಗೆ ಪ್ಲಾಸಿಬೋ ಅಂತ ಹೇಳಿದೆ. ಇದೇನಂದರೆ ಇದೊಂದು ನಂಬಿಕೆ. ಇದು ದೇವಸ್ಥಾನದಲ್ಲಿ ಮಾಡಿದಾಗ ಇದು ವರ್ಕ್ ಆಗುತ್ತೆ. ಅದೇ ಉರುಳು ಸೇವೆಯನ್ನು ನೀವು ಬೇರೆ ಕಡೆ ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ. ಕಾರಣ ಏನಂದರೆ ನಮ್ಮ ಮೆದುಳಿಗೆ ಗೊತ್ತಿರುತ್ತೆ, ದೇವಸ್ಥಾನದಲ್ಲಿ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಬೇರೆ ಇರುತ್ತೆ, ಇಲ್ಲಿ ಒಳ್ಳೆಯದಾಗುತ್ತೆ ಎನ್ನುವ ಒಂದು ನಂಬಿಕೆಯಿಂದ ನಾವು ಹೋಗಿರ್ತೀವಿ, ಅದು ಪ್ಲಾಸಿಬೋ ಎಫೆಕ್ಟ್. ಹಾಗಾಗಿ ಮೆದುಳಿಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವುದು ನಿಜ ಯಾವುದು ಸುಳ್ಳು ಗೊತ್ತಾಗೋದಿಲ್ಲ. ಹಾಗಾಗಿ ಅದೇನು ಮಾಡುತ್ತೆ ಅಂತಂದರೆ ದೇವಸ್ಥಾನದಲ್ಲಿ ನಂಬಿಕೆಯಿಂದ ಹೋಗಿರೋದ್ರಿಂದ ಅದು ಕೆಲಸ ಮಾಡುತ್ತೆ. ಹಾಗಾಗಿ ಅದು ನಾವೇನು ಅಂದ್ಕೊಂಡಿರ್ತೀವಿ ಈ ಎಲ್ಲ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಆದರೆ ಉರುಳು ಸೇವೆ, ಬೇರೆ ಥರದ್ದು ಉರುಳು ಸೇವೆಗಳನ್ನು ನಾವು ನೋಡಿದ್ದೀವಿ. ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಗೆ ಅವರ ಅಭಿಮಾನಿ ರಸ್ತೆಯ ಮೇಲೆ ನಡೆಸುವಂಥ ಉರುಳು ಸೇವೆ ಆಗಿರಬಹುದು, ಅಥವಾ ಪ್ರತಿಭಟನೆಗೆ ನಡೆಸುವಂಥ ಉರುಳು ಸೇವೆ. ಆದರೆ ಈ ಥರದ ಉರುಳು ಸೇವೆಯಿಂದ ಈಗ ನಾನು ಏನು ಪ್ರಯೋಜನಗಳು ಆಗುತ್ತೆ ಅಂತ ಹೇಳಿದ್ದೆ, ಆ ಯಾವ ಪ್ರಯೋಜನಗಳು ಆಗೋದಿಲ್ಲ. ಇದರ ಜೊತೆಗೆ ಉರುಳು ಸೇವೆ ಮಾಡಬೇಕಾದ್ರೆ ನಮ್ಮದು ಸ್ಪೈನ್ಗೆ ಏನಾದರೂ, ಬೆನ್ನು ಮೂಳೆಗೆ ಸಂಬಂಧಿಸಿದಂತಹ ತೊಂದರೆ ಇದ್ದರೆ, ಸರ್ಜರಿ ಏನಾದರೂ ಆಗಿದ್ದರೆ, ಅದರ ಜೊತೆಗೆ ಅವ್ರಿಗೇನಾದರೂ ಪ್ರೆಗ್ನೆನ್ಸಿ ಅಥವಾ ಏನಾದರೂ ಮೂಳೆಗಳದ್ದು ತೊಂದರೆಗಳು ಈ ಥರದ್ದು ಏನಾದ್ರು ಇದ್ದರೆ, ಅಂತಹ ಸಂದರ್ಭದಲ್ಲಿ ಉರುಳು ಸೇವೆಯನ್ನು ಮಾಡದೇ ಇರೋದು ಒಳ್ಳೆಯದು. ಏಕೆಂದರೆ ನಮ್ಮ ಆರೋಗ್ಯವನ್ನು ನೋಡಿಕೊಂಡು ನಮಗೆ ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಮಾಡಬಹುದು, ಇಲ್ಲ ಅಂತಂದರೆ ಉರುಳು ಸೇವೆಯ ಬದಲು ಬೇರೆ ಸೇವೆಗಳನ್ನು ಮಾಡ್ಬೋದು. ಹಾಗಾಗಿ ಉರುಳು ಸೇವೆಯಿಂದ ವೈಜ್ಞಾನಿಕವಾಗಿ ಬೇಕಾದಷ್ಟು ಪ್ರಯೋಜನಗಳನ್ನು ನಾವು ನೋಡ್ಬೋದು. ಮೆದುಳಿನ ಬೇರೆ ಬೇರೆ ಭಾಗಗಳು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಆಗ್ಬೋದು, ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಆಗ್ಬೋದು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಈಗೋ ಏನಿದೆ ಅದು ಕಡಿಮೆ ಆಗೋದಕ್ಕೆ ಈ ಥರದ ಸೇವೆಗಳನ್ನು ನಾವು ಮಧ್ಯ ಮಧ್ಯ ಮಾಡಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾನು ಉನ್ನತ ಸ್ಥಾನದಲ್ಲಿದ್ದಾಗ ಮಧ್ಯ ಮಧ್ಯ ಒಮ್ಮೆ ಸ್ಮಶಾನಕ್ಕೆ ಹೋಗಬೇಕು, ಒಂದು ಸಾವಿಗೆ ನೀನು ಪಾಲ್ಗೊಳ್ಬೇಕು. ಏಕೆಂದರೆ ಗೊತ್ತಾಗ್ತಾ ಇರುತ್ತೆ, ಇಲ್ಲ ಅಂದರೆ ನಾವೇನು ಅನ್ಕೊಳ್ತೀವಿ, ನಾವು ಅಮರರು, ನಮಗೆ ಸಾವೇ ಬರಲ್ಲ ಅಂತ. ಆದರೆ ನಾವು ಒಂದು ಸಾವನ್ನು ಹೋಗಿ ಆ ಸಾವನ್ನು ಅಟೆಂಡ್
ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಂತಹ ದೊಡ್ಡ ವ್ಯಕ್ತಿ, ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದ, ಆದರೆ ಇವತ್ತಿನ ದಿನ ಇಲ್ಲ ಅವನು ಅಂದರೆ ಜೀವನದ ಅರ್ಥ ಅಲ್ಲಿ ಗೊತ್ತಾಗುತ್ತೆ. ಮಧ್ಯ ಮಧ್ಯ ಆಸ್ಪತ್ರೆಗಳಿಗೆ ಭೇಟಿ ನೀಡಬೇಕು ಅಂತಾರೆ. ಅಂದರೆ ಎಷ್ಟೇ ಮನುಷ್ಯ ಚೆನ್ನಾಗಿರ್ಬೋದು, ಒಂದಿನ ಅಲ್ಲ ಒಂದಿನ ಅವನೂ ಸಹ ಕಾಯಿಲೆಗೆ ಅಂದರೆ ಜೀವನದ ನಾವು ನಮ್ಮ ಒಂದು ದೈನಂದಿನ ಚಟುವಟಿಕೆಯಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ನಾವು ಹೀಗೆ ಇರ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಆದರೆ ಆ ಭ್ರಮೆಯನ್ನು ಹೊಡೆದೋಡಿಸಲು ಈ ಥರದ ಕೆಲವೊಂದು ಕಾರ್ಯಗಳಲ್ಲಿ ನಾವು ಒಳಗೊಂಡಾಗ ನಿಜವಾಗ್ಲೂ ಜೀವನದ ಅರ್ಥ ನಮಗೆ ಗೊತ್ತಾಗುತ್ತೆ. ಉತ್ತಮವಾದ ಜೀವನವನ್ನು ನಾವು ನಡೆಸ್ಬೋದು, ಬೇರೆಯವರಿಗೆ ಸಹ ನಾವು ಮಾದರಿಯಾಗಿರ್ಬೋದು. ಹಾಗಾಗಿ ಇಂತಹ ಕೆಲವು ಸೇವೆಗಳನ್ನು ಮಾಡೋದರಿಂದ ವೈಜ್ಞಾನಿಕವಾಗಿ ಬಹಳಷ್ಟು ಅನುಕೂಲಗಳಿದೆ. ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕೆ ಪೂರಕವಾದ ಕೆಲವು ಒಳ್ಳೆಯ ಅಂಶಗಳು ದೇಹದ ಒಳಗಡೆ ಆ ಕ್ರಿಯೆಗಳು ನಡೆಯೋದರಿಂದ ಎಲ್ಲರಿಗೂ ಇದರಿಂದ ಅನುಕೂಲ ಆಗುತ್ತೆ. ನಮಸ್ಕಾರ.